ಓಂ ಶಾಂತಿ. ನೀವು ಏಕಾಂತವಾಗಿ ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ನಿಮ್ಮ ದೇಹವು ಆಳವಾಗಿ ಶಾಂತಿಯಾಗಲು ಅವಕಾಶ ನೀಡಿ. ನಿಮ್ಮ ಕೈಗಳನ್ನು ನಿಧಾನವಾಗಿ ನಿಮ್ಮ ಮಡಿಲಿನಲ್ಲಿ ಇಡಿ. ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಆಳವಾದ ಉಸಿರಾಟವನ್ನು ಆರಂಭಿಸಿ. ನೀವು ಆಳವಾಗಿ ಉಸಿರೆಳೆಯುತ್ತೀರಿ, ಅದರೊಂದಿಗೆ ನಿಮ್ಮ ಒಳಗೆ ಶಾಂತಿ ಪ್ರವೇಶಿಸುತ್ತದೆ. ನಿಧಾನವಾಗಿ ಉಸಿರನ್ನು ಬಿಡಿ. ನಿಮ್ಮ ದೇಹದ ಎಲ್ಲ ಒತ್ತಡವನ್ನು ಬಿಡುಗಡೆ ಮಾಡುತ್ತೀರಿ. ಮತ್ತೊಮ್ಮೆ ಆಳವಾಗಿ ಉಸಿರೆಳೆಯಿರಿ. ನಿಮ್ಮ ಶ್ವಾಸಕೋಶಗಳು ಸಂಪೂರ್ಣವಾಗಿ ತುಂಬಿರುವುದನ್ನು ಅನುಭವಿಸಿ. ಆಮೇಲೆ ನಿಧಾನವಾಗಿ ಉಸಿರನ್ನು ಹೊರಬಿಡಿ. ನಿಮ್ಮ ದೇಹವು ತಂಪಾಗುತ್ತಿರುವಂತೆ, ನಿಶ್ಚಲವಾಗುತ್ತಿರುವಂತೆ ಅನುಭವಿಸಿ. ನಿಮ್ಮ ಆಲೋಚನೆಗಳು ನಿಶ್ಚಲ ಸರೋವರದ ಮೇಲಿನ ಮೃದುವಾದ ಅಲೆಗಳಂತೆ ನೆಲೆಗೊಳ್ಳುತ್ತಿವೆ. ನಿಮ್ಮ ಗಮನವನ್ನು ನಿಮ್ಮ ಹಣೆಯ ಮಧ್ಯಭಾಗಕ್ಕೆ ನಿಧಾನವಾಗಿ ತನ್ನಿ. ಅಲ್ಲಿ ಶಾಂತಿಯುತ ಪ್ರಕಾಶಮಾನವಾದ ಒಂದು ಸಣ್ಣ ಬಿಂದು ಇದೆ. ಅದು ನಿಮ್ಮ ಆತ್ಮ, ಸೂಕ್ಷ್ಮ, ಶಾಶ್ವತ ಮತ್ತು ಪ್ರಕಾಶದಿಂದ ತುಂಬಿದ ಒಂದು ಬಿಂದು. ಈಗ ನೀವು ಆತ್ಮ ಸ್ವರೂಪದಲ್ಲಿ ನೆಲೆಗೊಳ್ಳಿರಿ. ಈ ಆತ್ಮ ಈಗ ಶಿವ ತಂದೆಯ ಸಂಪರ್ಕಕ್ಕೆ ಬರುತ್ತಿದೆ. ಅವರ ಪ್ರೀತಿಯು ನಿಮ್ಮ ಹತ್ತಿರವಿದೆ, ಶಾಂತವಾಗಿಯೂ ಸ್ಥಿರವಾಗಿಯೂ ಇದೆ. ಇದೀಗ ಶಿವ ತಂದೆಯವರು ನೀಡಿದ ಇಂದಿನ ಮುರಳಿಯಿಂದ ಕೆಲವು ಸುಂದರ ಮತ್ತು ಶಕ್ತಿಯುತ ಅಂಶಗಳನ್ನು ಕೇಳೋಣ. ಈ ಪವಿತ್ರ ಪಾಠಗಳು ನಿಮ್ಮ ಮನಸ್ಸಿನಲ್ಲಿ ನಿಧಾನವಾಗಿ ಹರಿದು ಬರಲಿ. ಒಂದು ಸೌಮ್ಯ ಪ್ರಯಾಣಕ್ಕೆ ಹೋಗೋಣ. ಈಗ ದೃಶ್ಯೀಕರಿಸಿ. ದೈವಿಕ ಕಾಂತಿಯುತ ಚಿಟ್ಟೆಗಳ ಉದ್ಯಾನದ ದ್ವಾರದಲ್ಲಿ ನಿಂತಿರುವುದನ್ನು ನೀವು ಕಲ್ಪಿಸಿಕೊಳ್ಳಿ. ನೀವು ಉದ್ಯಾನವನ್ನು ಪ್ರವೇಶಿಸುತ್ತೀರಿ. ಗುಲಾಬಿ, ಬಿಳಿ ಮತ್ತು ಚಿನ್ನದ ಎಲ್ಲ ಛಾಯೆಗಳಲ್ಲಿ ಹೊಳೆಯುವ ಹೂವುಗಳನ್ನು ನೀವು ನೋಡುತ್ತೀರಿ. ಈ ಹೊಳೆಯುವ ಹೂವುಗಳ ಮೇಲೆ ಪ್ರಕಾಶಮಾನವಾದ, ಸುಂದರವಾದ ಚಿಟ್ಟೆಗಳು ಹಾರುತ್ತಿವೆ. ನೀವು ಉದ್ಯಾನದೊಳಗೆ ಆಳವಾಗಿ ನಡೆಯುತ್ತಿದ್ದಂತೆ ನಿಮ್ಮ ಸುತ್ತಲೂ ಪ್ರೀತಿ, ಸೌಮ್ಯ ಶಕ್ತಿಯುಂಟಾಗುತ್ತದೆ. ಚಿಟ್ಟೆಗಳು ಮೌನ ಆಶೀರ್ವಾದಗಳ ವಾಹಕಗಳು. ನೀವು ಇನ್ನೂ ಕೆಲವು ಹೆಜ್ಜೆಗಳನ್ನು ಇಡುತ್ತಿದ್ದಂತೆ ಈ ಉದ್ಯಾನದಲ್ಲಿರುವ ಎಲ್ಲವೂ ನಿಮ್ಮನ್ನು ಗೌರವದಿಂದ ಸ್ವಾಗತಿಸುತ್ತಿರುವುದನ್ನು ಗಮನಿಸಿ. ನೀವು ಹಾದು ಹೋಗುವಾಗ ಹೂವುಗಳು ಮೃದುವಾಗಿ ಬಾಗುತ್ತವೆ. ತಂಗಾಳಿಯು ಶಾಂತಿಯ ಮಧುರವನ್ನು ಗುನುಗುತ್ತದೆ. ನೀವು ಆಳವಾಗಿ ಪ್ರೀತಿಸಲ್ಪಡುತ್ತೀರಿ. ನೀವು ಎತ್ತರದ ಮರದ ಕೆಳಗೆ ಮೃದುವಾದ ಹುಲ್ಲಿನೊಂದಿಗೆ ಶಾಂತಿಯುತ ಸ್ಥಳವನ್ನು ನೋಡುತ್ತೀರಿ. ಆರಾಮವಾಗಿ ಕುಳಿತುಕೊಳ್ಳಿ. ಭೂತಾಯಿಯ ಪ್ರೀತಿಯನ್ನು ಅನುಭವಿಸಿ ಮತ್ತು ನೀವು ಭೂತಾಯಿಯ ಗರ್ಭದಲ್ಲಿದ್ದೀರಿ ಮತ್ತು ಭೂತಾಯಿಯಿಂದ ತುಂಬಾ ಕಾಳಜಿ ಮತ್ತು ಪ್ರೀತಿಗೆ ಒಳಗಾಗುತ್ತೀರಿ ಎಂದು ಭಾವಿಸುತ್ತೀರಿ. ಈಗ ನಿಮ್ಮ ಆತ್ಮದಿಂದ ಹೊರಹೊಮ್ಮುವ ಈ ಸೌಮ್ಯ ಧ್ವನಿಯನ್ನು ಕೇಳಿ. ನೀವು ಈ ದೇಹವಲ್ಲ. ನೀವು ಬೆಳಕಿನ ಬಿಂದು, ಶುದ್ಧ ಶಾಶ್ವತ ಆತ್ಮ. ಒಂದು ಚಿಟ್ಟೆ ನಿಮ್ಮ ಅಂಗೈಯ ಮೇಲೆ ನಿಧಾನವಾಗಿ ಇಳಿಯುತ್ತದೆ ಮತ್ತು ಚಿಟ್ಟೆಯಿಂದ ನೀವು ಸಿಹಿಯಾದ ಧ್ವನಿಯನ್ನು ಕೇಳುತ್ತೀರಿ. ಪರಮಾತ್ಮನು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಶಾಂತಿ, ಪ್ರೀತಿ, ಪರಿಶುದ್ಧತೆ, ಆನಂದ, ಶಕ್ತಿ, ಸತ್ಯ ಮತ್ತು ಜ್ಞಾನದ ಎಲ್ಲ ಸದ್ಗುಣಗಳನ್ನು ನೀವು ಹೊಂದಿದ್ದೀರಿ. ಈ ಸತ್ಯವು ಭೂಮಿಯ ಮೇಲೆ ಬೀಳುವ ಸೂರ್ಯನ ಕಿರಣಗಳಂತೆ ನಿಮ್ಮಲ್ಲಿ ನೆಲೆಗೊಳ್ಳಲಿ. ನೀವು ಈಗ ನಿಮ್ಮ ಪಕ್ಕದಲ್ಲಿ ಪರಮಪಿತ ಶಿವ ತಂದೆಯ ಉಪಸ್ಥಿತಿಯನ್ನು ಅನುಭವಿಸಿ.
ಅವರು ನಿಮ್ಮೊಂದಿಗಿದ್ದಾರೆ, ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ. ಅವರು ಮೃದುವಾಗಿ ನಿಮಗೆ ಹೇಳುತ್ತಾರೆ, ಪ್ರಿಯ ಮಗುವೇ, ನಾನು ನಿಮಗೆ ನನ್ನಂತೆಯೇ ಸಮಾನವಾದ ಗುಣಗಳನ್ನು ನೀಡುತ್ತಿದ್ದೇನೆ. ನನ್ನ ಪ್ರೀತಿಯಲ್ಲಿ ಇರಿ ಮತ್ತು ಎಲ್ಲವೂ ಸುಲಭವಾಗುತ್ತದೆ. ಇನ್ನು ಮುಂದೆ ಕಷ್ಟಪಡುವ ಅಗತ್ಯವಿಲ್ಲ. ಇನ್ನು ಮುಂದೆ ಅತಿಯಾಗಿ ಯೋಚಿಸುವ ಅಗತ್ಯವಿಲ್ಲ. ನಿಮ್ಮೊಳಗೆ ಹೇಳಿಕೊಳ್ಳಿ, ನಾನು ಶುದ್ಧ ಆತ್ಮ. ನಾನು ಪ್ರೀತಿಯನ್ನು ಹಂಚಿಕೊಳ್ಳುತ್ತೇನೆ ಮತ್ತು ನನ್ನ ಪರಮಪಿತನೊಂದಿಗೆ ಸಂಯೋಜಿತ ರೂಪದಲ್ಲಿ ಉಳಿಯುತ್ತೇನೆ. ನಾನು ಪ್ರತಿ ಸೆಕೆಂಡ್ ಮತ್ತು ಪ್ರತಿಯೊಂದು ಆಲೋಚನೆಯನ್ನು ಯೋಗ್ಯ ರೀತಿಯಲ್ಲಿ ಬಳಸುತ್ತೇನೆ. ಈಗ ನೋಡಿ, ಈ ಉದ್ಯಾನದಲ್ಲಿರುವ ಪ್ರತಿಯೊಂದು ಚಿಟ್ಟೆ ಸಾಮರಸ್ಯದಿಂದ ಹಾರುತ್ತಿದೆ, ನಿಮ್ಮ ಸಾಕ್ಷಾತ್ಕಾರವನ್ನು ಆಚರಿಸುತ್ತಿರುವಂತೆ. ಸುತ್ತಲೂ ನೋಡಿ, ಎಲ್ಲ ಆತ್ಮಗಳು ಸಹ ಈ ಉದ್ಯಾನದಲ್ಲಿ ಕುಳಿತಿವೆ. ಪ್ರತಿಯೊಂದು ಆತ್ಮವು ಚಿಟ್ಟೆಗಳು ಮತ್ತು ಬೆಳಕಿನಿಂದ ಸುತ್ತುವರೆದಿದೆ. ನೀವು ಪ್ರತಿಯೊಂದು ಆತ್ಮವನ್ನು ಗುರುತಿಸುತ್ತೀರಿ, ಅವರ ಹೆಸರು ಅಥವಾ ಮುಖದಿಂದ ಅಲ್ಲ, ಆದರೆ ನೀವು ಅವರ ಮೂಲ ಸದ್ಗುಣಗಳಿಂದ ಗುರುತಿಸುತ್ತೀರಿ. ನೀವು ಇನ್ನು ಮುಂದೆ ದೌರ್ಬಲ್ಯಗಳನ್ನು ನೋಡುವುದಿಲ್ಲ. ನೀವು ಪ್ರತಿ ಆತ್ಮದಲ್ಲಿ ಸೌಂದರ್ಯವನ್ನು ಮಾತ್ರ ನೋಡುತ್ತೀರಿ. ಇದು ನಿಜವಾದ ಪ್ರೀತಿ, ಪರಮಾತ್ಮ ಕಲಿಸುವ ಪ್ರೀತಿ. ಈಗ ನೀವು ಪ್ರಬಲವಾದ ಆಂತರಿಕ ಭರವಸೆಯನ್ನು ನೀಡುತ್ತೀರಿ, ನಾನು ಪ್ರೀತಿಯಲ್ಲಿ ಲೀನವಾಗಿರುತ್ತೇನೆ. ನಾನು ನಿರಾತಂಕ ಚಕ್ರವರ್ತಿಯಾಗುತ್ತೇನೆ. ನಾನು ಆಲೋಚನೆಗಳು ಮತ್ತು ಭಾವನೆಗಳ ಶ್ರಮದಿಂದ ಮುಕ್ತನಾಗಿರುತ್ತೇನೆ ಮತ್ತು ಸ್ವಾಭಿಮಾನದಲ್ಲಿ ವಿಲೀನವಾಗಿರುತ್ತೇನೆ. ಈ ಭರವಸೆಯು ನಿಮ್ಮೊಳಗೆ ಪ್ರತಿಧ್ವನಿಸಲಿ. ಚಿಟ್ಟೆಗಳು ಈಗ ನಿಮ್ಮ ಸುತ್ತಲೂ ನಿಧಾನವಾಗಿ ಒಟ್ಟುಗೂಡುತ್ತವೆ. ಅವುಗಳ ರೆಕ್ಕೆಗಳು ರಕ್ಷಣೆ ಮತ್ತು ಆಶೀರ್ವಾದಗಳ ಪ್ರಜ್ವಲಿಸುವ ವೃತ್ತವನ್ನು ರೂಪಿಸುತ್ತವೆ. ನೀವು ನಿಮ್ಮ ಸುತ್ತಲೂ ದೈವಿಕ ಬೆಳಕಿನಿಂದ ತುಂಬಿದ್ದೀರಿ. ಪರಮಾತ್ಮನ ಉಪಸ್ಥಿತಿಯನ್ನು ಅನುಭವಿಸಿ. ನಿಮ್ಮ ಹೃದಯವನ್ನು ಪ್ರೀತಿಗೆ ತೆರೆದಿಡಿ. ದೈವಿಕ ಪ್ರೀತಿಯ ಈ ಪವಿತ್ರ ವೃತ್ತದಲ್ಲಿ ಕುಳಿತು ಈಗ ನಮ್ಮ ಆತ್ಮ ಪ್ರಜ್ಞೆಯ ಪ್ರಯಾಣವನ್ನು ಮುಂದುವರಿಸುತ್ತೇವೆ. ನಿಮ್ಮ ಗಮನವನ್ನು ನಿಮ್ಮ ಹಣೆಯ ಮಧ್ಯಭಾಗಕ್ಕೆ ನಿಧಾನವಾಗಿ ತನ್ನಿ. ನಿಮ್ಮ ಮನಸ್ಸು ಶಾಂತಿಯ ಸಮುದ್ರದಂತೆ ಗಾಢವಾಗಿ ನಿಶ್ಚಲವಾಗಿದೆ. ನೀವು ರಾಜಯೋಗ ಧ್ಯಾನದ ವಿದ್ಯಾರ್ಥಿಯಾಗಿದ್ದೀರಿ. ಶಿವ ತಂದೆಯೊಂದಿಗೆ ಆಳವಾಗಿ ಸಂಪರ್ಕ ಸಾಧಿಸಲು ಕಲಿಯುತ್ತಿದ್ದೀರಿ. ತಂದೆಯೇ ನಿಮ್ಮ ಆಂತರಿಕ ಆಧ್ಯಾತ್ಮಿಕ ಗುರು. ಈ ರಾಜಯೋಗ ಧ್ಯಾನದಲ್ಲಿ ನೀವು ದೇಹ ಮತ್ತು ಮನಸ್ಸನ್ನು ಮೀರಿದ ಆತ್ಮ ಎಂದು ಅರಿತುಕೊಳ್ಳಿ. ಪ್ರೀತಿ ಮತ್ತು ಶಕ್ತಿಯಿಂದ ತುಂಬಿದ ಶುದ್ಧ ಬೆಳಕಿನ ಬಿಂದು. ಆಳವಾಗಿ ಮತ್ತು ನಿಧಾನವಾಗಿ ಉಸಿರಾಡಿ. ನಿಮ್ಮ ಆಲೋಚನೆಗಳು ನಿಶ್ಚಲವಾಗುವುದನ್ನು ಅನುಭವಿಸಿ. ಈ ಶಾಂತ ಅರಿವಿನಲ್ಲಿ ನಿಮ್ಮ ಆತ್ಮವು ವಿಶ್ರಾಂತಿ ಪಡೆಯಲಿ. ಈಗ ಶಿವತಂದೆಯ ದೈವಿಕ ಶಕ್ತಿಯನ್ನು ನಿಮ್ಮ ಕಡೆಗೆ ಹರಿಯುವಂತೆ ಆಹ್ವಾನಿಸಿ. ಮೇಲಿನಿಂದ ಇಳಿಯುವ ಬೆಚ್ಚಗಿನ ಶಕ್ತಿಯುತ ಬೆಳಕನ್ನು ಅನುಭವಿಸಿ. ಇದು ಶುದ್ಧ ಆಧ್ಯಾತ್ಮಿಕ ಶಕ್ತಿ, ಪ್ರೀತಿ ಮತ್ತು ಗುಣಪಡಿಸುವ ಶಕ್ತಿಯಿಂದ ತುಂಬಿದೆ. ಪ್ರತಿ ಉಸಿರಿನೊಂದಿಗೆ ಈ ಶಕ್ತಿಯನ್ನು ಆಳವಾಗಿ ಹೀರಿಕೊಳ್ಳಿ. ನಿಮ್ಮ ಸಂಪೂರ್ಣ ಅಸ್ತಿತ್ವವನ್ನು ತುಂಬುವುದನ್ನು ಅನುಭವಿಸಿ. ನಿಮ್ಮ ಆತ್ಮವು
ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ನಿಮ್ಮ ಮನಸ್ಸು ಸ್ಪಷ್ಟವಾಗುತ್ತದೆ. ನಿಮ್ಮ ಹೃದಯವು ಹಗುರವಾಗಿರುತ್ತದೆ. ಈಗ ಈ ಶಕ್ತಿಯು ನಿಮ್ಮ ಆತ್ಮದಿಂದ ವಿಸ್ತರಿಸುವುದನ್ನು ಊಹಿಸಿ. ಆ ಶಕ್ತಿ ನಿಮ್ಮ ಸುತ್ತಲೂ ಇರುವ ಆವರಣವನ್ನು ಶುದ್ಧಗೊಳಿಸುತ್ತಿದೆ. ಬೆಚ್ಚಗಿನ ಸೂರ್ಯನ ಬೆಳಕಿನಂತೆ ಹರಡುತ್ತದೆ. ಭೂಮಿಯ ಮೇಲಿನ ಎಲ್ಲ ಆತ್ಮಗಳಿಗೆ ಪ್ರೀತಿ ಮತ್ತು ಗುಣಪಡಿಸುವಿಕೆಯ ಅಲೆಗಳನ್ನು ಕಳುಹಿಸುತ್ತದೆ. ಈ ಶಕ್ತಿಯು ಪ್ರತಿಯೊಬ್ಬ ವ್ಯಕ್ತಿಯನ್ನು, ಪ್ರತಿಯೊಂದು ಜೀವಿಯನ್ನು ತಲುಪುವುದನ್ನು ನೋಡಿ. ಇತರರಿಗೆ ಶಾಂತಿ, ಭರವಸೆ ಮತ್ತು ಶಕ್ತಿಯನ್ನು ಅನುಭವಿಸಲು ಸಹಾಯ ಮಾಡುತ್ತೀರಿ. ನೀವು ಈ ಉಡುಗೊರೆಯನ್ನು ಮುಕ್ತವಾಗಿ ಹಂಚಿಕೊಳ್ಳುವಾಗ ನಿಮ್ಮ ಹೃದಯವು ವಿಶಾಲವಾಗಿ ತೆರೆದುಕೊಳ್ಳುತ್ತದೆ. ನೀವು ಶಿವತಂದೆಯ ದೈವಿಕ ಶಕ್ತಿಗೆ ಒಂದು ಮಾರ್ಗವಾಗಿದ್ದೀರಿ. ಈಗ ನಿಮ್ಮ ಗಮನವನ್ನು ನಿಧಾನವಾಗಿ ನಿಮ್ಮ ದೇಹಕ್ಕೆ ಹಿಂತಿರುಗಿ. ಗುಣಪಡಿಸುವ ಶಕ್ತಿ ನಿಮ್ಮ ದೇಹದ ಪ್ರತಿಯೊಂದು ಅಣುವನ್ನು ಮುಟ್ಟುತ್ತಿರುವುದನ್ನು ಊಹಿಸಿ. ನಿಮ್ಮ ದೇಹದಲ್ಲಿನ ನೋವು, ದೌರ್ಬಲ್ಯವು ಈ ಶಕ್ತಿಯಿಂದ ಶಾಂತಿಯುತವಾಗಿ ಕರಗುತ್ತಿರುವಂತೆ ಊಹಿಸಿ. ನಿಮ್ಮ ದೇಹವು ಪ್ರತಿ ಉಸಿರಿನೊಂದಿಗೆ ಬಲಶಾಲಿ ಮತ್ತು ಆರೋಗ್ಯಕರವಾಗಿ ಬೆಳೆಯುತ್ತದೆ. ನಿಮ್ಮ ಇಡೀ ದೇಹ ಮತ್ತು ಆತ್ಮವನ್ನು ಸುತ್ತುವರೆದಿರುವ ಶುದ್ಧ ಬಿಳಿ ಬೆಳಕಿನ ಪ್ರಕಾಶವನ್ನು ನೋಡಿ. ಇದು ನಿಮ್ಮನ್ನು ಯಾವುದೇ ನಕಾರಾತ್ಮಕತೆ ಅಥವಾ ಹಾನಿಯಿಂದ ರಕ್ಷಿಸುತ್ತದೆ. ನೀವು ಸುರಕ್ಷಿತರು, ಪ್ರೀತಿಪಾತ್ರರು ಮತ್ತು ದೈವಿಕ ಶಕ್ತಿಯಿಂದ ತುಂಬಿದ್ದೀರಿ. ದೀರ್ಘ, ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಉಸಿರಾಡಿ. ಈಗ ನೀವು ನಿಮ್ಮ ಮನಸ್ಸಿನಲ್ಲಿ ಊಹಿಸಿ, ಹಣೆಯ ಮಧ್ಯಭಾಗದಿಂದ ನಿಮ್ಮ ಆತ್ಮವು ಮೇಲೇರಲು ಪ್ರಾರಂಭಿಸುತ್ತಿದೆ. ಈ ದೇಹದ ಹೊರಗೆ ಭೂಮಿಯನ್ನು ಮೀರಿಸಿ. ನಿಶ್ಶಬ್ದ ಆಕಾಶದ ಮೂಲಕ ಮೇಲಕ್ಕೆ ಪ್ರಯಾಣಿಸುತ್ತಿದ್ದು, ಆತ್ಮ ಲೋಕಕ್ಕೆ, ಪ್ರಕಾಶದ ದೇಶಕ್ಕೆ, ಶಿವ ತಂದೆಯ ಮನೆಯತ್ತ. ಆ ಚಿನ್ನದ ಕೆಂಪು ಜಾಗದಲ್ಲಿ ಶಿವ ತಂದೆಯ ಮುಂದೆ ನೀವು ನಿಂತಿರುವಂತೆ ಭಾವಿಸಿ. ಅನಂತ ಪ್ರೀತಿ ಮತ್ತು ಬುದ್ಧಿವಂತಿಕೆಯನ್ನು ಹೊರಸೂಸುವ ಆಧ್ಯಾತ್ಮಿಕ ಬೆಳಕಿನ ಅದ್ಭುತ ಬಿಂದು. ಈಗ ಈ ಶಕ್ತಿಯನ್ನು ಆಳವಾಗಿ ಹೀರಿಕೊಳ್ಳಿ. ಆತ್ಮ ಶಕ್ತಿಯಿಂದ, ಶುದ್ಧತೆಯಿಂದ, ಶಾಂತತೆಯಿಂದ ತುಂಬುತ್ತಿದೆ. ಶಿವ ತಂದೆಯ ಕಂಪನಗಳು ನಿಮ್ಮ ಆತ್ಮಕ್ಕೆ ಹರಿಯಲಿ. ಶುದ್ಧೀಕರಣ, ಗುಣಪಡಿಸುವುದು, ನಿಮ್ಮನ್ನು ನವೀಕರಿಸುವುದು. ಈ ಶಕ್ತಿಯು ನಿಮ್ಮ ಆತ್ಮದೊಳಗೆ ಹರಿಯುತ್ತಿದ್ದಂತೆ ಅನೇಕ ಜನ್ಮಗಳ ಆಯಾಸವು ದೂರವಾಗುತ್ತಿದೆ. ನಿಮ್ಮ ಆತ್ಮವು ಹಗುರವಾಗುತ್ತದೆ, ಪ್ರಕಾಶಮಾನವಾಗಿದೆ, ದೈವಿಕ ಶಕ್ತಿಯಿಂದ ತುಂಬಿದೆ. ಈಗ ಈ ಬೆಳಕು ನಿಮ್ಮ ಆತ್ಮದಿಂದ ವಿಸ್ತರಿಸುವುದನ್ನು ಊಹಿಸಿ. ಇಡೀ ಭೂಮಿಯಾದ್ಯಂತ ಹೊರಕ್ಕೆ ಹರಡುತ್ತಿದೆ. ಪ್ರತಿಯೊಂದು ಆತ್ಮಕ್ಕೂ ಶಾಂತಿ ಮತ್ತು ಶಕ್ತಿಯ ಕಂಪನಗಳನ್ನು ಕಳುಹಿಸುತ್ತಿದೆ. ಈ ದೈವಿಕ ಪ್ರೀತಿಯನ್ನು ಹಂಚಿಕೊಳ್ಳಿ ಮುಕ್ತವಾಗಿ. ದುಃಖಿತರಿಗೆ, ದುರ್ಬಲರಿಗೆ, ಬೆಳಕನ್ನು ಹುಡುಕುತ್ತಿರುವ ಎಲ್ಲರಿಗೂ. ನೀವು ಈಗ ಶಿವತಂದೆಯ ಶಕ್ತಿಯ ವಾಹಿನಿ. ಈಗ ಆತ್ಮ ಲೋಕದಿಂದ ಹಿಂತಿರುಗಲು ಸಿದ್ಧರಾಗಿ. ದೈವಿಕ ಶಕ್ತಿಯಿಂದ ಹೊಳೆಯುತ್ತಿರುವ ನಿಮ್ಮ ಆತ್ಮವನ್ನು ನಿಧಾನವಾಗಿ ಕೆಳಗಿಳಿಯುವುದನ್ನು ದೃಶ್ಯೀಕರಿಸಿ. ಮೌನ ಮತ್ತು ಬೆಳಕಿನ ಪ್ರದೇಶದಿಂದ
ನಿಮ್ಮ ದೇಹಕ್ಕೆ ಹಿಂತಿರುಗಿ. ಹಣೆಯ ಮಧ್ಯಭಾಗಕ್ಕೆ ಹಿಂತಿರುಗಿ. ನಿಮ್ಮ ಆತ್ಮವು ನಿಮ್ಮ ದೇಹದಲ್ಲಿ ನೆಲೆಗೊಳ್ಳುವುದನ್ನು ಅನುಭವಿಸಿ. ಶಾಂತ, ಸ್ಥಿರ, ನವೀಕೃತ. ಈಗ ನಿಧಾನವಾಗಿ ನಿಮ್ಮ ಭೌತಿಕ ದೇಹದ ಬಗ್ಗೆ ಅರಿವು ಮೂಡಿಸಿ. ನಿಮ್ಮ ಅಸ್ತಿತ್ವದ ಪ್ರತಿಯೊಂದು ಭಾಗದಲ್ಲೂ ಶಕ್ತಿಯನ್ನು ಅನುಭವಿಸಿ. ನಿಮ್ಮ ಬೆರಳುಗಳು ಮತ್ತು ಕಾಲ್ಬೆರಳುಗಳನ್ನು ಲಘುವಾಗಿ ಅಲ್ಲಾಡಿಸಿ. ಒಂದಿಷ್ಟು ಮೃದು ಚಲನೆಯೊಂದಿಗೆ ನಿಮ್ಮನ್ನು ಪುನಃ ಜಾಗೃತ ಸ್ಥಿತಿಗೆ ತಂದುಕೊಳ್ಳಿ. ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಉಸಿರಾಡಿ. ಮತ್ತೊಂದು ನಿಧಾನ, ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಶಾಂತತೆಯ ನಿಟ್ಟುಸಿರಿನೊಂದಿಗೆ ಉಸಿರಾಡಿ. ಈ ಶಾಂತತೆಯನ್ನು, ಶಿವ ತಂದೆಯೊಂದಿಗಿನ ಈ ಸಂಪರ್ಕವನ್ನು ಮತ್ತು ನಿಮ್ಮ ದಿನವಿಡೀ ನಿಮ್ಮೊಂದಿಗೆ ಗುಣಪಡಿಸುವ ಶಕ್ತಿಯನ್ನು ಕೊಂಡೊಯ್ಯಿರಿ. ನೀವು ಯಾವುದೇ ಸಮಯದಲ್ಲಿ ನಿಮ್ಮೊಳಗಿನ ಶಾಂತಿ ಮತ್ತು ಶಕ್ತಿಯ ಈ ಸ್ಥಳಕ್ಕೆ ಹಿಂತಿರುಗಬಹುದು ಎಂಬುದನ್ನು ನೆನಪಿಡಿ. ನೀವು ಸಿದ್ಧರಾದಾಗ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಈ ಧ್ಯಾನದ ಶಾಂತಿ, ಶಿವ ತಂದೆಯ ಸಂಪರ್ಕ ಮತ್ತು ಆರೋಗ್ಯದ ಶಕ್ತಿಯನ್ನು ಇಡೀ ದಿನದೊಳಗೆ ಸಾಗಿಸಿ. ಓಂ ಶಾಂತಿ.